ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಸ್ವಾಗತವನ್ನು ಬಯಸ್ತಾ ಯೂನಿವರ್ಸ್ ಕರ್ನಾಟಕ ಎಂಬ ಸಂಘಟನೆ ನಿಮಗೆಲ್ಲ ಬಹಳ ಚಿರಪರಿಚಿತ ಸಂಘಟನೆ. ಕಳೆದ 20 ವರ್ಷಗಳಿಂದ ನಾವು ಸಮಾಜಮುಖಿಯಾದಂತಹ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. ನಮ್ಮ ಪ್ರಮುಖ ಉದ್ದೇಶ ಸಮಾಜದಲ್ಲಿ ವಿವಿಧ ಧರ್ಮಗಳ ಮಧ್ಯೆ ಇರುವಂತಹ ಗೊಂದಲವನ್ನು ನೀಗಿಸಿ ಪರಸ್ಪರ ಧರ್ಮಗಳ ಅರಿವು ಮೂಡಿಸಿ ಆ ಮೂಲಕ ಸಮಾಜದಲ್ಲಿ ಒಂದು ಸಹಬಾಳ್ವೆ ಮತ್ತು ಸಾಮರಸ್ಯವನ್ನು ಮೂಡಿಸುವಂತಹ ಒಂದು ಪ್ರಯತ್ನ. ಅದಕ್ಕಾಗಿ ಸ್ನೇಹ ಸಂವಾದ ಎಂಬ ಅಂತರ್ಧರ್ಮೀಯ ಸಂವಾದ ಕಾರ್ಯಕ್ರಮಗಳೊಂದಿಗೆ ಅರಿಯಿರಿ ಮನುಕುಲದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಪ್ರಚಾರ ಅಭಿಯಾನವನ್ನು ಕೂಡ ನಾವು ಪ್ರತಿ ವರ್ಷ ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿಯ ನಮ್ಮ ಅಭಿಯಾನ 100 ದಿನಗಳ ಅಭಿಯಾನ. ಸೆಪ್ಟೆಂಬರ್ 19 ಪ್ರಾರಂಭವಾಗಿ ಈಗ ಜನವರಿ 2ನೇ ತಾರೀಕಿನ ಶುಕ್ರವಾರದಂದು ಮಂಗಳೂರಿನ ಪುರಭವನದಲ್ಲಿ ಇದರ ಸಮಾರೋಪ ಸಮಾರಂಭ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮದ ನಾವು ಈ ಸಲ ಆಯ್ದುಕೊಂಡಂತಹ ಕೇಂದ್ರೀಯ ವಿಷಯ ಶೋಷಿತ ಸಮಾಜ, ಮಾನವ ಘನತೆ ಹಾಗೂ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾವ ರೀತಿ ಒಂದು ಶೋಷಿತ ಸಮಾಜವನ್ನು ಘನತೆಯುಳ್ಳ ಒಂದು ಮಾನವ ಕುಲವನ್ನಾಗಿ ಪರಿವರ್ತಿಸಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವ ರೀತಿ ಪರಿವರ್ತಿಸಿದರೋ ಇಂದಿನ ಸಮಾಜದಲ್ಲಿ ಕೂಡ ಅಂತಹ ಒಂದು ನ್ಯಾಯಯುತವಾದಂತಹ ಸಮಾಜ ನಿರ್ಮಾಣಕ್ಕಾಗಿ ಯಾವ ರೀತಿ ನಾವು ಯುವ ಜನತೆಯನ್ನು ಒಗ್ಗೂಡಿಸಿ ಆ ಪ್ರಯತ್ನವನ್ನು ಮಾಡಬಹುದು ಎಂಬ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಜನವರಿ 2ನೇ ತಾರೀಕು ಶುಕ್ರವಾರದಂದು ಸಂಜೆ 7 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ವಿಶ್ವ ಧರ್ಮಪೀಠ ಜಯ ಬಸವಾನಂದ ತಪೋವನದ ಸ್ವಾಮೀಜಿಗಳಾದ ಡಾಕ್ಟರ್ ಶ್ರೀ ಜಯ ಬಸವಾನಂದ ಸ್ವಾಮೀಜಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ CRI ಇದರ ಅಧ್ಯಕ್ಷ ಹಾಗೂ ಪ್ಯಾರಿಸ್ ಧರ್ಮಗುರುಗಳಾದಂತಹ ರೆವರೆಂಡ್ ಡಾಕ್ಟರ್ ಡೊಮಿನಿಕ್ ವಾಸ್ ಅವರು ಕೂಡ ಭಾಗವಹಿಸಲಿದ್ದಾರೆ. ಕರ್ನಾಟಕದ ಸರ್ಕಾರದ ಮಾಜಿ ಸಚಿವರಾದಂತಹ ಶ್ರೀ ಬಿ ರಮಾನಾಥ ರೈ ಅವರು ಭಾಗವಹಿಸಲಿದ್ದಾರೆ ಹಾಗೂ ಯೂನಿಯನ್ ಆಫ್ ಕರ್ನಾಟಕದ ಅಧ್ಯಕ್ಷ ರಫಿಯುದ್ದೀನ್ ಕುದ್ರೋಡಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಾರ್ತಾ ಭಾರತಿ ದೈನಿಕದ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ವಹಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಯೋಗ ಗುರುಗಳು ಹಾಗೂ ಜಪ್ಪು ಸದ್ಭಾವನಾ ವೇದಿಕೆ ಜಪ್ಪು ಇದರ ಅಧ್ಯಕ್ಷ ಶ್ರೀ ದಿವಾನ್ ಕೇಶವ್ ಭಟ್ ಹಾಗೂ SDPI ಇದರ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಶ್ರೀ ಇನಾಸ್ ರಾಡ್ರಿಗಸ್, ಮಾಜಿ ರಾಜ್ಯಸಭಾ ಸದಸ್ಯರಾದ ಬಿ ಇಬ್ರಾಹಿಂ ಹಾಗೂ ನಮ್ಮ ಕಾರ್ಯದರ್ಶಿ ಮೊಹಮ್ಮದ್ ಸೈಫುದ್ದೀನ್ ಇವರು ಗಣ್ಯ ಉಪಸ್ಥಿತರಾಗಿ ಬರ್ತಾ ಇದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂಬ ವಿನಂತಿಯೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ. ಇವೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕಾರ್ಯಕ್ರಮದ ಕವರೇಜ್ ಮಾಡಬೇಕೆಂಬ ವಿನಂತಿಯೊಂದಿಗೆ ನಾನು ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ.